ಈಗ ಮಧ್ಯಾಹ್ನ ಆಗಿದೆ, 1:10 ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಈಗ ರೆಡಿ ಆಗ್ಬಿಟ್ಟು ರಾಣವಿನೂರ್ ಕಡೆ ಹೋಗೋಣ ಅಂತ. ಯಾಕಂದರೆ ಅದು ಅಲ್ಲಿ ನಮ್ಮ ಮನೆ ಇದೆ, ಸ್ವಂತ ಮನೆ. ಈಗಿನ ನಾವು ಹಾನಗಲ್ಲಲ್ಲಿ ಟ್ರಾನ್ಸ್ಫರ್ ಆದಮೇಲೆ ಹಾನಗಲ್ಲಲ್ಲಿ ಇದ್ದೀವಿ, 1 ಇಯರ್ ಆಯಿತು. ಸೊ ಅಲ್ಲಿ ಹೋಗ್ಬಿಟ್ಟು ಅದೇ ತುಂಬ ದಿವಸ ಆಯಿತು ಹೋಗಿರಲಿಲ್ಲ. ಸೊ ಹಾಗೆ ಹೋಗಿ ಬರೋಣ ಅಂತ. ಇವರು 12 ಗಂಟೆಗೆ ಹೋಗೋಣ ಅಂತ ಹೇಳಿದವರು. ಇವನು ಸ್ಕೂಲಿಂದ ವ್ಯಾನಾಗಿ ಹೇಳಿದ್ವಲ್ಲ, ಸ್ಕೂಲಿಂದ ಬರೋದ್ರೆ ಲೇಟ್ ಆಗೋಯ್ತು. ಅವನು ಬರಲಿ ಅಂತ ಇವರು ಲೇಟ್ ಮಾಡಿದ್ರು. ಸೊ ಇವನು 1:10 ಆಗಿದೆ. ಇಲ್ಲಿಂದ ಹೋಗೋಕ್ಕೆ 2 ಅವರ್ ಬೇಕು. ಹಾಗಾಗಿ ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇದೇನು ಅಂತ ಅಂದರೆ, ನಾನು ಮೀಶೋದಲ್ಲಿ ಒಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿ ತರಿಸಿದ್ದೆ, ಪ್ಯಾಲೇಸ್ ಅಂತಂದು. ಇದು ಯಾವ ಥರ ಬರುತ್ತೆ ಏನು ಅಂತ ನನಗೆ ಡೌಟಾಗಿತ್ತು. ಅದಕ್ಕೆ ಇವಾಗ ರಿವ್ಯೂ ಮಾಡೋಣ, ಹಾಗೆ ಹೇಗೂ ಅಪ್ಲೈ ಮಾಡಬೇಕಲ್ವ ಅಂತಂದು ಇದು ಮಾಡ್ಕೋತಾ ಇದ್ದೀನಿ, ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಗೆ ಬೇಕಂದ್ರೆ ತೊಗೊಳ್ಬೋದು. ಇದು ಬಂದು 203 ರೂಪೀಸ್ ಇದು ಲಿಪ್ಸ್ಟಿಕ್ಕು. ಇದ್ರದ್ದು ಔಟ್ಡೋರ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಾನು ಮೆರೂನ್ ಕಲರ್ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ಶೇಡ್ಸ್ ಇದ್ದಾವೆ, ನಿಮ್ಗೆ ಯಾವ್ದು ಬೇಕೋ ಅದು ತರಿಸ್ಕೋಬೋದು. ನೋಡಿ, ನಾನು ಈಗ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಒಂದು ಕಡೆ ಲಿಪ್ಸ್ಟಿಕ್ಕು, ಒಂದು ಕಡೆ ಲಿಪ್ ಗ್ಲಾಸ್ ಬರುತ್ತೆ ಅಂದ್ಕೊಂಡಿದ್ದೆ. ಇದು ಬರೀ ಲಿಪ್ಸ್ಟಿಕ್ ಅಷ್ಟೇ ಬಂದಿದೆ ನೋಡಿ, ಚೆನ್ನಾಗಿದೆ. ಈಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಅಪ್ಪಾಜಿ ಯಾಕಮ್ಮ, ಏನು ಬೇಕು ನಿಂಗೆ? ಹಚ್ಕೊಂತೀಯ? ಏನದು? ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ರೆ ನನ್ನ ಮಗಳಿಗೂ ಹಚ್ಬೇಕಂತೆ. ನೋಡಿ ನನ್ನ ಶೇಡ್ಸ್ ಮಳೆ ಬರ್ತಾ ಇಲ್ಲ ಇವತ್ತು. ಎಲ್ಲಿ ಬರ್ತೈತೆ? ಸಣ್ಣ ಗಾಳಿ ಬೀಸ್ತಾ ಇತ್ತು. ಈಗ ತಲೆ ನೋವು ಹಿಡಿಯೋದಂತೂ ಗ್ಯಾರಂಟಿ ಬಂತು. ಗ್ಲಾಸ್ ಏರ್ಸಿದ್ದೀನಿ, ಗ್ಲಾಸ್ ಏರ್ಸಿದ್ರು ಥಂಡಿ ಹವಾ. ಚೆಕ್ ಮಾಡಿ, ನೀನು ಬ್ಯಾಗ್ ಚೆಕ್ ಮಾಡಿ. ಬೇಗ ಬಂದಿದ್ರೆ ಬೇಗ ಹೋಗ್ಬೋದಾಗಿತ್ತು. ಇಷ್ಟೊತ್ತಿಗೆ ಹೋಗಿ ನಾವಿನ್ನೂ ಊಟ ಇಲ್ಲ, ಏನಿಲ್ಲ. ಊಟ ದೋಸೆ ಅದ, ಮಸಾಲೆ ದೋಸೆನಾ? ಖಾಲಿ ದೋಸೆ, ಸೆಟ್ ದೋಸೆ? ಖಾಲಿ ದೋಸೆ. ನಿಂಗೆ ಖಾಲಿ ದೋಸೆ ಬೇಕಾ? ಇಡ್ಲಿ ಕೊಡು, ಒಂದು ಖಾಲಿ ದೋಸೆ. ಮತ್ತೇನ ಸ್ವೀಟ್ ಅದ? ಇದು ಸ್ವೀಟ್ ಬೇಡ. ಸೀರಾ ಐತಿ, ಜಾಮೂನ್ ಐತಿ. ಒಂದು ಜಾಮೂನ್ ಕೊಡ. ಒಂದು ದೋಸೆ, ಒಂದು ಇಡ್ಲಿ. ಸ್ವೀಟ್ ತಿನ್ಬೇಡ ಅಂತ ಹೇಳಿ. ಏನು ಬೇಕಮ್ಮ? ಏನು ಬೇಕು? ಏನು ಬೇಕು ಹೇಳ? ಇಡ್ಲಿ. ನಿನಗೇನು ಬೇಕಾ? ಇವತ್ತಾದ್ರೆ ಅಷ್ಟು ಟ್ರಾಫಿಕ್ ಇಲ್ಲ ಅಲ್ಲ? ಇವತ್ತಾದ್ರೆ ಅಷ್ಟು ಟ್ರಾಫಿಕ್ ಇಲ್ಲ. ಯೂಟ್ಯೂಬ್ ರಾಣಿ ಯಾರು ಯೂಟ್ಯೂಬ್ ಬನ್ನಿ.
ಬರೀ ಯೂಟ್ಯೂಬ್ ನೋಡಿ. ನಾನು ಹೆಂಗೆ ವಿಡಿಯೋ ಮಾಡ್ತೀನಿ ಹಂಗೆ ಮಾಡ್ತಾವಳು ಇವಳು. ನೋಡಿ ತೋರಿಸ್ತೀನಿ ನೋಡಿ. ಇದು 5G ಜನ್ರೇಷನ್ನು, ಅದಕ್ಕೆ ಯೂಟ್ಯೂಬ್. ಮಾತಾಡೋದ್ರಲ್ಲಿ ಮಾತಾಡು. ಆಯ್ತಾ ಬಿಡಿ, ಆಯ್ತಾ? ಸರಿ ಹಾಗಾದ್ರೆ. ಇವಾಗ ಊಟ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರಂಗಾಗಿದೆ ಈಗ. ಇವಾಗ ಹಾವೇರಿ ದಾಟ್ಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಬರಂಗಾಗಿದೆ. ಇವಾಗ ಮಳೆ ಬರಬೇಕು, ಫುಲ್ ಎಂಜಾಯ್ಮೆಂಟ್. ಇವಾಗ ನನಗೊಂಥರ ಆಸೆ, ಮಳೆ ಬರ್ತಾ ಇರಬೇಕು, ಕಾರಲ್ಲಿ ಡ್ರೈವ್ ಹೋಗ್ತಾ ಇರಬೇಕು ಅಂದರೆ. ನೋಡ್ರಿ ಯಾವ ಥರ ಮಳೆ ಬರ್ತಾ ಇದೆ ಅಂತ. ಹನಿ ಬೀಳ್ತಾ ಇದೆ, ಜೋರಾಗಿ ಬರ್ತಾ ಇಲ್ಲ. ಫುಲ್ಲು ಮೋಡ ಆಗ್ಬಿಟ್ಟಿದೆ. ಈಗ ಸಣ್ಣ ಹನಿ ಬೀಳ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ, ತಣ್ಣಗೆ ಥರ ಏನೋ ಒಂಥರ ಫೀಲ್ ಆಗುತ್ತೆ ಈ ಥರ ಹೋಗ್ಬೇಕಾದ್ರೆ. ಯಾವಾಗೂ ಈ ಥರ ಬರೋಲ್ಲ ಮಳೆ ಹೋಗ್ಬೇಕಾದ್ರೆ. ಇನ್ನೇನು ಊರ ಹತ್ತತ್ರ ಹೋಗ್ತಾ ಇದ್ದೀವಿ ಅನ್ನಂಗೆ ಮಳೆ ಬರುತ್ತೆ. ಈ ಥರ ಹೈವೇದಲ್ಲಿ ಹೋಗ್ಬೇಕಾದ್ರೆ ಮಳೆನೇ ಬರೋಲ್ಲ ಯಾವಾಗ ಅಂದ್ಕೊಂಡ್ರು ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲೇ. ನಿಮ್ಗೆ ಯಾರಿಗೆ ಈ ಥರ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಆಸೆ ಇರುತ್ತೆ ಕಮೆಂಟ್ ಮಾಡಿ. ಅಮ್ಮಪ್ಪ ಐತಿ ಇದೆ ನೋಡಿ ನಮ್ಮ ಮನೆ, ಊರಲ್ಲಿರೋದು ಅಂತ ಹೇಳಿದ್ವಲ್ಲ, ಇದೆ ನಮ್ಮ ಮನೆ. ನಾವು ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿ ಹಾನ್ಕಲ್ ಬಂದು ನಮ್ಮ ಯಜ್ಞರು ಅವರು ಹೋದರು. ಟ್ರಾನ್ಸ್ಫರ್ ಆಗಿ ಅವ್ರಿಗೆ ದೂರ ಆಗುತ್ತೆ ದಿನ ಓಡಾಡೋಕ್ಕೆ ಅಂತ ಅವರಲ್ಲಿ ಮನೆ ಮಾಡ್ಕೊಂಡು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿದ್ದಾರೆ, ನಾವು ಇಲ್ಲಿ ಹಾನಗಲ್ಲಲ್ಲಿದ್ದೀವಿ. ಸೊ ಇಲ್ಲಿ ಯಾರೂ ಇಲ್ಲ ಈ ಮನೇಲಿ. ಬಾಗ್ಲು ಹಾಕ್ಕೊಂಡು ಬಂದಿದ್ದೀವಿ ನಾವು. ಯಾರಿಗಾದ್ರೂ ಬಾಡಿಗೆ ಕೊಡ್ಬೋದಾಗಿತ್ತು, ಕೊಟ್ಟರೆ ಅದು ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಎರಡೂ ಇದೆಯಲ್ಲ. ಮತ್ತು ನಮ್ಮ ಮನೇಲಿ ಸಾಮಾನು ಕೂಡ ಜಾಸ್ತಿ ಇತ್ತು. ಆಮೇಲೆ ಶಿಫ್ಟ್ ಮಾಡೋದು ಎತ್ತಿಡೋದು ಬೇಡ, ನಮಗೆ ರೀಸೆಂಟಾಗಿ ಟ್ರಾನ್ಸ್ಫರ್ ಆಗಂಗಿದೆ. ಸೊ ಹಾಗಾಗಿ ನಾವೇನು ಬಾಡಿಗೆ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಇದ್ದೀವಿ. ನಮ್ಮ ಮದುವೆ ಫೋಟೋ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ಗೆ ತೋರಿಸೋಣ ಅಂತ. ಕರೆಂಟ್ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಇನ್ನೊಂದು ಸತಿ ಹೋದಾಗ ನಾನು ಫುಲ್ ಕ್ಲಿಯರಾಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ನಾವು ಹಾಗೆ ಮನೆಗೆ ಬಂದುಬಿಟ್ವಿ. ನೋಡಿ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹೌದು, ಅಲ್ಲಿ ಮರ್ತಾ ನಾವು ಇದು ಕಿಟಕಿ ತೆಗೆದ್ರೆ ದೇವಸ್ಥಾನ ಕಾಣ್ತತಿಲ್ಲ. ತೆಗಿ, ಕರೆಂಟ್ ಬೇರೆ ಹೋಗಿ. ನೋಡ್ರಿ ಎಷ್ಟು ಬೆಳಕು ಬರುತ್ತೆ ಇಲ್ಲಿಂದ. ಇಲ್ಲ, ಇದು ಟೆರೆಸ್ದು ಮೇಲೆ. ಇದು ನಮ್ಮ ಮದುವೆ ಫೋಟೋ ನೋಡಿ ಹೆಂಗಿದ್ದೀನಿ ನಾನು ಅದರಲ್ಲಿ.
ಕರೆಂಟ್ ಹೋಗಿದೆ, ಹಾಗಾಗಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಈಗ ಮನೆಯಿಂದ. ಶೂ ಹಾಕೊಂಡು ಬರಬಾರ್ದಪ್ಪಾಜಿ, ಶೂ ಬಿಚ್ಚಲ್ಲಿ. ಇದೇ ದೇವಸ್ಥಾನದಲ್ಲೇ ನಮ್ಮ ಮದುವೆ ಆಗಿದ್ದು. ನಿಮಗೆ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಕಲ್ಯಾಣ ಮಂಟಪನೂ ಇದೆ ಇಲ್ಲಿ ಹೊರಗಡೆ. ಹೊಸದಾಗಿ ಮನೆ ಜಾತ್ರೆಗೆ ಮಾಡ್ಸ್ಯಾರಲ್ಲ ಇದನ್ನ. ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಕಾಳಮ್ಮನ ಗುಡಿಗೆ. ಬರಬೇಕಾದ್ರೆ ನಮ್ಮ ಮನೆಯವರು ಮಿರ್ಚಿ ತೊಗೊಂಡಿದ್ದಾರಲ್ಲಿ, ಬಿಸಿ ಬಿಸಿ ಮಿರ್ಚಿ ಮಾಡ್ತಾಯಿದ್ರು ಅಂತ. ಹಾಗೆ ಈಗ ಮಿರ್ಚಿ ತಿಂದ್ಬಿಟ್ಟು ಟೀ ಕುಡಿಯೋಣ ಅಂಥೇಳಿ ಟೀಗೆ ಇಟ್ಟಿದ್ದೀನಿ. ಈಗ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.